ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ಕೊರೋನಾ ಅಲರ್ಟ್. ನಗರದಲ್ಲಿ ಇಳಿಮುಖ ಕಂಡ ಕೊರೋನಾ ಮಹಾಮಾರಿಯ ಎರಡನೇ ಅಲೆಯ ಅಬ್ಬರ. ಮಂಗಳವಾರದಂದು ಮತ್ತೆ 22 ಜನರಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ. 38 ಜನ ಸೋಂಕಿತರು ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ. 134 ಜನ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 187. 43 ಸೋಂಕಿತರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಂಗಳವಾರದಂದು 2 ಜನ ಸೋಂಕಿತರು ಕೊರೋನಾಗೆ ಬಲಿಯಾಗಿದ್ದಾರೆ. ಕೊರೋನಾ ಎರಡನೇ ಅಲೆಗೆ ಒಟ್ಟು 2425 ಸೋಂಕು ದೃಢಪಟ್ಟಿದೆ. ಇದರಲ್ಲಿ 2181 ಸೋಂಕಿತರು ಕೊರೋನಾ ಎರಡನೇ ಅಲೆಯ ರೋಗದಿಂದ ಗುಣಮುಖರಾಗಿ ಮನೆಗೆ ಸೇರಿದ್ದಾರೆ. ಈವರೆಗೆ ಕೊರೋನಾ ಎರಡನೇ ಅಲೆಯ ಸೋಂಕಿಗೆ 78 ಜನ ತಮ್ಮ ಪ್ರಾಣ ಬಿಟ್ಟಿದ್ದಾರೆ. ಶ್ರೇಯಸ್ ಪೇಪರ್ ಕಾರ್ಖಾನೆಯಲ್ಲಿ ಕೋವಿಡ್ ತಪಾಸಣೆ. ನಗರದ ಶ್ರೇಯಸ್ ಕಾಗದ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕೋವಿಡ್ ಟೆಸ್ಟ್ ಮಾಡಿಸಲಾಯಿತು. ಕಾರ್ಮಿಕರ ಹಿತದೃಷ್ಟಿಯಿಂದ ಕೊರೋನಾ ಸೋಂಕು ತಡೆಯಲು ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆಂದು ಕಾರ್ಖಾನೆಯ ಮಾಲೀಕರಾದ ಸ್ವರ್ಗಾವಿಯವರು ತಿಳಿಸಿದರು. ಅದೇ ರೀತಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಎಲ್ಲ ಕಾರ್ಮಿಕರಿಗೆ ಲಸಿಕೆ ಕೂಡ ನೀಡಲಾಗುವುದೆಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ನಮ್ಮ ವರದಿಗಾರರು ಕೇಳಿದ ಪ್ರಶ್ನೆಗಳಿಗೆ ಅವರು ನೀಡಿದ ಉತ್ತರ ನಿಮಗಾಗಿ. ಸರ್, ಇವತ್ತು ನಿಮ್ಮ ಫ್ಯಾಕ್ಟ್ರಿ ಆವರಣದಲ್ಲಿ ಇನ್ನೂ ಸ್ಯಾಬ್ ಟೆಸ್ಟಿಂಗ್ ಮಾಡಿಸ್ತಿದ್ರಲ್ಲ, ಅದು ನಿಮ್ಮ ಸ್ವ ಇಚ್ಛೆಯನ್ನು ಮಾಡಿಸ್ತಾ ಇದ್ದಾರೆ ಅಥವಾ ಪಂಚಾಯತಿ ಕಡೆಯಿಂದ ಇವರು ನಗರಸಭೆದವರು ಮಾಡಿಸ್ತಾ ಇದ್ದಾರೆ, ಹೇಗೆ? ಇಲ್ಲ, ಈಗ ಈ ಕಾರ್ಖಾನೆಯಲ್ಲಿ ಕಾರ್ಯನಿರ್ವಹಿಸುವಂಥ ಕಾರ್ಮಿಕರು, ಅಧಿಕಾರಿ ವರ್ಗದವರು ಎಲ್ಲರಿಗೂ ಸುರಕ್ಷತೆ ಇರಲಿ ಅನ್ನೋ ದೃಷ್ಟಿ ಮೇಲೆ ಸ್ವತಃ ವಿಚಾರ ಮಾಡಿ ಅವರಿಗೆ ಮನವಿ ಕೊಟ್ಟು, ತಹಸೀಲ್ದಾರ್ ಆಫೀಸಿಗೆ ಮನವಿ ಕೊಟ್ಟು ಅವ್ರನ್ನ ಕರೆಸಿ ಚೆಕ್ ಮಾಡಿಸ್ತಾ ಇದ್ದೀವಿ. ಆದ 3ನೇ ದಿನಕ್ಕೆ ಅವ್ರು ವ್ಯಾಕ್ಸಿನ್ನು ಕೂಡ ಕೊಡೋರಿದ್ದಾರೆ. ಮತ್ತೊಂದು ಈ ಕೋವಿಡ್ ಹಿನ್ನೆಲೆಯಲ್ಲಿ ನಿಮ್ಮ ಕಾರ್ಖಾನೆಯಲ್ಲಿ ನೀವು ಯಾವ ಥರ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡಿದ್ದೀರಾ? ಈಗಾಗಲೇ ಪ್ರತಿಯೊಬ್ಬರಿಗೂ ಮಾಸ್ಕ್ ಹಾಕೋದು, ಆಮೇಲೆ ಪ್ರತಿಯೊಬ್ಬರಿಗೆ ಸ್ಯಾನಿಟೈಸರ್ ಹಾಕೊಳ್ಳೋದು, ಆಮೇಲೆ ಇಲ್ಲಿ ಪಲ್ಸ್ ರೀಡಿಂಗ್ ಚೆಕ್ ಮಾಡೋದು, ಪ್ರತಿಯೊಂದನ್ನು ಮಾಡ್ಕೊಂಡು ಒಳಗೆ ತಗೋತಾರೆ. ಈವರೆಗೂ ನಿಮ್ಮ ಕಾರ್ಖಾನೆಯಲ್ಲಿ ಯಾರಿಗಾದರೂ ಸೋಂಕು ಬಂದಿದೆಯಾ? ಅಧಿಕೃತ ಅನ್ನುವರು ನಮ್ಮಲ್ಲಿ ಯಾರಿಗೂ ಇಲ್ಲ. ಅವರು ಯಾರೋ ಫ್ಯಾಮಿಲಿ ಒಳಗೆ ಒಬ್ರಿಗಿಬ್ಬರಿಗೆ ಆಗಿರ್ಬೋದು, ಆದರೆ ಕಾರ್ಖಾನೆ ಕೆಲಸ ಮಾಡುವಂಥವ್ರಿಗೆ ಯಾರಿಗೂ ಆಗಿಲ್ಲ. ಇಲ್ಲಿವರೆಗೂ ಯಾರಿಗೂ ಆಗಿಲ್ಲ. ಸರ್, ಮತ್ತೊಂದು ಪ್ರಶ್ನೆ ಏನಂದರೆ, ಈಗ ಸಪೋಸ್ ಯಾರಿಗಾದರೂ ಅವ್ರಿಗೆ 15 ಡೇಸ್ ಅವ್ರದ್ದು ಹೋಮ್ ಐಸೋಲೇಷನ್ ಯಾವುದೇ ಇರುತ್ತೆ. ಆಮೇಲೆ ಅವ್ರದ್ದು ಲೇಬರ್ಸು ಸ್ಯಾಲ್ರಿ ಪ್ರಕಾರ ಅವ್ರಿಗೆ ಇರ್ತಾರೆ. ಆಮೇಲೆ ಅವ್ರ ಕಂಪನಿ ಯಾವ ಥರ ಅಂದರೆ ಅವ್ರ ಸ್ಯಾಲ್ರಿಗೆ ಈಗ ಅವ್ರಿಗೆ ಪೇಮೆಂಟ್ ಇರುತ್ತೆ. ಯಾವ ಪೇಮೆಂಟ್ ಯಾವ ಥರ ಕಂಟಿನ್ಯೂ ಇರುತ್ತೆ. ಸರ್, ಕೊನೆಯದಾಗಿ ನಿಮ್ಮ ಕಾರ್ಖಾನೆಯ ಕಾರ್ಮಿಕರಿಗೆ ಹಾಗೂ ಸಿಬ್ಬಂದಿ ವರ್ಗದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಎಲ್ಲರೂ ಇಂಥ ಕೋವಿಡ್ ಪರಿಸ್ಥಿತಿಯನ್ನು ಎದುರಿಸಿಕೊಂಡು ಎಲ್ಲರೂ ಸುರಕ್ಷಿತ ತಮ್ಮ ಜೀವನ ತಾವೆಲ್ಲರೂ ಕಾಪಾಡ್ಕೋಬೇಕಂತ ಬಯಸ್ತೀವಿ. ಬ್ರಿಂಗ್ ಇಟ್ ಮಾರ್ಟ್. ಲಾಕ್ಡೌನ್ ಸಮಯದಲ್ಲಿ ಮನೆಯಲ್ಲಿದ್ದು ಬೇಜಾರಾಗಿದೆಯಾ? ಹೊರಗಡೆ ಹೋಗಿ ಏನಾದರೂ ತರಬೇಕೆಂದರೆ ಕೊರೋನಾ ಸೋಂಕಿನ ಹೆದರಿಕೆ. ಇದರಿಂದ ತಪ್ಪಿಸಿಕೊಳ್ಬೇಕಾದ್ರೆ ಇಲ್ಲೊಂದಿದೆ ಪರಿಹಾರ. ಅದೇನೆಂದರೆ, ದಾಂಡೇಲಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ, ಅದರಲ್ಲಿ ಕೊರೋನಾ ಅಂತ ಸಂದರ್ಭದಲ್ಲಿ ಬ್ರಿಂಗ್ ಇಟ್ ಮಾರ್ಟ್ ವತಿಯಿಂದ ನಿಮ್ಮ ಮನೆಗೆ ಅವಶ್ಯಕವಾಗಿ ಬೇಕಾಗಿರುವ ಸಾಮಗ್ರಿಗಳಾದ ದಿನಸಿ ಪದಾರ್ಥ, ತರಕಾರಿ, ಮೀನು, ಮಾಂಸ ಮತ್ತು ಔಷಧಿಗಳಂತಹ ಇನ್ನು ಹಲವಾರು ಸಾಮಗ್ರಿಗಳನ್ನು ಫ್ರೀ ಹೋಮ್ ಡೆಲಿವರಿಯ ಜೊತೆಗೆ ತಲುಪಿಸುತ್ತಿದ್ದಾರೆ.
ನೀವು ಮಾಡಬೇಕಾಗಿದ್ದು ಇಷ್ಟೇ, ಜಸ್ಟ್ ಡೈಲ್ 8618647450 ಅಥವಾ 9481485732 ಈ ನಂಬರಿಗೆ ಕರೆ ಮಾಡಿ ಮತ್ತು ಸಾಮಗ್ರಿಗಳನ್ನು ಪಡೆಯಿರಿ. ಆನ್ಲೈನ್ ಪೇಮೆಂಟ್ ಮಾಡಿ ಕ್ಯಾಶ್ ಬ್ಯಾಕ್ ಅನ್ನು ಪಡೆಯಿರಿ. ಮನೆಯಲ್ಲಿಯೇ ಇರಿ, ಸುರಕ್ಷಿತವಾಗಿರಿ. ಷರತ್ತು ಮತ್ತು ನಿಯಮಗಳು ಜಾರಿ. ಲಸಿಕಾ ಕೇಂದ್ರದಲ್ಲಿ ಲಸಿಕೆ ವಿತರಣೆ. ದಾಂಡೇಲಿಯ ಕರ್ನಾಟಕ ಭವನ ಲಸಿಕೆ ನೀಡುವ ಕೇಂದ್ರವಾಗಿದೆ. ಇಂದು 18 ವರ್ಷ ಮೇಲ್ಪಟ್ಟವರಿಗೆ, ಅದರಲ್ಲಿ ಬಿಪಿ ಮತ್ತು ಶುಗರ್ ಇರುವವರಿಗೆ ಮಾತ್ರ ಲಸಿಕೆಯನ್ನು ನೀಡಲಾಯಿತು. ದಿನಾಲೂ ಲಸಿಕೆ ಕೇಂದ್ರದಲ್ಲಿ ಲಸಿಕೆಯನ್ನು ನೀಡಲಾಗುತ್ತದೆ. 45 ವರ್ಷ ಮೇಲ್ಪಟ್ಟವರಿಗೂ ಹಾಗೂ ನೋಂದಣಿ ಮಾಡಿದವರಿಗೂ ಲಸಿಕೆಯನ್ನು ನೀಡಲಾಗಿದೆ. ನಗರದಲ್ಲಿ ಅನೇಕ ಸ್ಥಳಗಳಲ್ಲಿ ಲಸಿಕೆಯನ್ನು ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಗಾಂಧಿನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ, ಹಳೆ ದಾಂಡೇಲಿಯಲ್ಲಿ ಮತ್ತು ಕಾಗದ ಕಾರ್ಖಾನೆಯ ಆಸ್ಪತ್ರೆಯಲ್ಲಿಯೂ ಕೂಡ ಲಸಿಕೆ ನೀಡುವ ಸಂಪೂರ್ಣ ವ್ಯವಸ್ಥೆ ಮಾಡಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕು. ಅಪರಿಚಿತ ಯುವಕರಿಂದ ಕಳ್ಳತನಕ್ಕೆ ಪ್ರಯತ್ನ. ದಾಂಡೇಲಿ ನಗರದ ಹಳೆ ದಾಂಡೇಲಿಯ ಮಸೀದಿ ಗಲ್ಲಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಅಪರಿಚಿತ ಯುವಕರಿಂದ ಕಳ್ಳತನ ಮಾಡಿದ ವರದಿ ಕೇಳಿಬರುತ್ತಿತ್ತು. ನಮ್ಮ ಕಾಳಿ ಕನ್ನಡ ವಾಹಿನಿಯ ವೀಕ್ಷಕರೊಬ್ಬರು ನಮ್ಮನ್ನು ಕರೆ ಮಾಡಿ ಈ ವಿಷಯದ ಬಗ್ಗೆ ಮಾಹಿತಿ ನೀಡಿದರು. ನಾವು ತೋರಿಸುವ ವಿಡಿಯೋ ನೋಡಿ. ಅಪರಿಚಿತ ಯುವಕರು ರಾತ್ರಿಯ ವೇಳೆಯಲ್ಲಿ ರಸ್ತೆಯಲ್ಲಿರುವ ವಿದ್ಯುತ್ ದೀಪಗಳನ್ನು ಆರಿಸಿ ಕಳ್ಳತನ ಮಾಡುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಮೊದಲೇ ಕೊರೋನಾ ಆತಂಕದಲ್ಲಿರುವ ನಮ್ಮ ನಗರದ ಜನರಿಗೆ ಈ ಸುದ್ದಿ ಕೇಳಿದರೆ ಶಾಕ್ ಆಗಬಹುದು. ಸಿಸಿ ಕ್ಯಾಮೆರಾದಲ್ಲಿ ನೋಡಿದಾಗ ರಾತ್ರಿಯ ಸಮಯ ಸುಮಾರು 1 ಗಂಟೆ. ಮೊದಲು 3 ಯುವಕರು ನಡೆದು ಹೋಗುವ ದೃಶ್ಯ ಕಂಡಿದೆ. ಆ ನಂತರ ಒಂದು ವಿದ್ಯುತ್ ಕಂಬದ ಹತ್ತಿರ ಹೋಗಿ ತಕ್ಷಣ ವಿದ್ಯುತ್ ಕಡಿತಗೊಳಿಸಿ ಕಳ್ಳತನ ಮಾಡಲು ಪ್ರಯತ್ನಿಸಿದ್ದಾರೆಂದು ಶಂಕೆ ಜನರಲ್ಲಿ ಮೂಡಿದೆ. ಇದೇ ಪದ್ಧತಿಯನ್ನು ಅನುಸರಿಸಿ ಕೆಲವೊಂದು ಕಡೆ ಕಳ್ಳತನ ಮಾಡಿರಬಹುದೆಂದು ಸ್ಥಳೀಯರು ಸಂಶಯ ಪಟ್ಟಿದ್ದಾರೆ. ಅದಕ್ಕಾಗಿ ಜನರು ಆದಷ್ಟು ಎಚ್ಚರದಿಂದಿರಬೇಕು. ಹೀಗೆ ಈ ಕಳ್ಳತನ ಮುಂದುವರೆದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಕೋರ್ ಕೇಬಲ್ ಕಳ್ಳತನ ಮಾಡಿದ ಆರೋಪಿ ಅಂದರ್. ಜಿಲ್ಲೆಯ ರಾಮನಗರ್ ಕ್ಯಾಸರ್ಲಾಕದ ರೈಲ್ವೆ ಸ್ಟೇಷನ್ ಹತ್ತಿರ ಕೋರ್ ಕೇಬಲ್ ಕಳ್ಳತನ ಪ್ರಕರಣದಲ್ಲಿ ಆರೋಪಿತರನ್ನು ಬಂಧಿಸಲಾಗಿದೆ. ಕ್ಯಾಸರ್ಲಾಕ್ ರೈಲ್ವೆ ಸ್ಟೇಷನ್ನಲ್ಲಿ ಇಟ್ಟ ಕೋರ್ ಕೇಬಲ್ ಬಂಡಲ್ ಅನ್ನು ಅಲ್ಲಿಯ ಡಿ ಗ್ರೂಪ್ ಸಿಬ್ಬಂದಿಯಾದ ಯಲ್ಲಪ್ಪ ಬಸವಣ್ಣಿ ಕುಪ್ಪನ್ನವರ್ ಹಾಗೂ ದಾಂಡೇಲಿಯ ಅಜಯ್, ಸೋನು, ಜಿತೇಂದ್ರ, ದೀಪಕ್ ಮತ್ತು ಜಿಗನು ಸೇರಿ ಕಳ್ಳತನ ಮಾಡಿದರು. ಇವರು ಸುಮಾರು 15 ಲಕ್ಷ ರೂಪಾಯಿ ಮೌಲ್ಯದ ಕೇಬಲ್ ಅನ್ನು ಕಳ್ಳತನ ಮಾಡಿದವರನ್ನು ದಸ್ತಗಿರಿ ಮಾಡಿ ಆಪಾದಿತರಿಂದ ಒಟ್ಟು 470 ಕೆಜಿ ಕೇಬಲ್ ಸುಟ್ಟು ತೆಗೆದ ತಾಮ್ರದ ತಂತಿಯನ್ನು ವಶಪಡಿಸಿಕೊಳ್ಳುವಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಯಶಸ್ವಿಯಾಗಿರುತ್ತಾರೆ. ಆರೋಪಿಗಳಲ್ಲಿ ಕುಮಾರ್ ಎನ್ನುವನು ತಲೆಮರೆಸಿಕೊಂಡು ಪಾರಾಗಿದ್ದಾನೆ ಎಂದು ಮಾನ್ಯ ಪೊಲೀಸ್ ಉಪಾಧೀಕ್ಷಕರು ದಾಂಡೇಲಿ ಉಪವಿಭಾಗ ಕೆಎಲ್ ಗಣೇಶ್ ರವರು ಹೇಳಿಕೆ ನೀಡಿದ್ದಾರೆ. ಕಳ್ಳತನ ಆಗಿರುವ ಕೇಬಲ್ಗಳನ್ನು ಪತ್ತೆಗಾಗಿ ಮಾನ್ಯ ಪೊಲೀಸ್ ಅಧೀಕ್ಷಕರು ಉತ್ತರ ಕನ್ನಡ ಶಿವಪ್ರಕಾಶ್ ದೇವರಾಜು, ಐಪಿಎಸ್ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಉತ್ತರ ಕನ್ನಡ ಬದ್ರಿನಾಥ್ ಎಸ್, ಮಾನ್ಯ ಪೊಲೀಸ್ ಉಪಾಧೀಕ್ಷಕರು ದಾಂಡೇಲಿ ಉಪವಿಭಾಗ ಕೆಎಲ್ ಗಣೇಶ್ ರವರ ಮಾರ್ಗದರ್ಶನದಲ್ಲಿ ಸಿಪಿಐ ದಾಂಡೇಲಿ ಪ್ರಭಾರ ಜೋಯ್ಡಾ, ಪ್ರಭು ಆರ್ ಗಂಗನಹಳ್ಳಿ ಮುಂದಾಳತ್ವದಲ್ಲಿ ರಾಮನಗರ್ ಪೊಲೀಸ್ ಠಾಣೆಯ ಪಿಎಸ್ಐ ಕಿರಣ್ ಕುಮಾರ್ ಪಾಟೀಲ್, ಪಿಎಸ್ಐ ಅಪರಾಧ ಎಲ್ ಪೂಜಾರಿ ಪೊಲೀಸ್ ಸಿಬ್ಬಂದಿಗಳ ತಂಡವು ಸೇರಿ ಈ ಪ್ರಕರಣವನ್ನು ಭೇದಿಸಿ ಆಪಾದಿತರನ್ನು ಬಂಧಿಸಿದ್ದಾರೆ.
ದಿನಾಂಕ 5ನೇ ತಾರೀಕು ಸಂತೋಷ್ ಅಂತ ಹೇಳೋರು ರಾಮನಗರ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ. ನಮ್ಮದು ರೈಲ್ವೆ ಕೆಲಸ ನಡೀತಾ ಇರ್ತದೆ ತಿನ್ನೇಘಾಟಿಂದ ಕ್ಯಾಸರ್ ರಾಕಿಗೆ. ಅಲ್ಲಿ ನಮ್ಮದು ಕೇಬಲ್ ನಾವು ಕ್ಯಾಸರ್ ರಾಕ್ ರೈಲ್ವೆ ಸ್ಟೇಷನ್ ಹತ್ರ ಅದನ್ನು ಒಂದು ಖಾಲಿ ಜಾಗದಲ್ಲಿ ಇಟ್ಟಿದ್ದು, ಅದನ್ನು ಯಾರೋ ಕಳ್ತನ ಮಾಡಿದ್ದಾರೆ 26 ಅಥವಾ 27ನೇ ತಾರೀಕು ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಆ ಬಗ್ಗೆ ಕೇಸ್ ರಿಜಿಸ್ಟರ್ ಆಗ್ತದೆ. ಕೇಸ್ ರಿಜಿಸ್ಟರ್ ಆಗಿ ತನಿಖೆ ಮಾಡಿದಾಗ ರೈಲ್ವೆ ಇಲಾಖೆಯಲ್ಲೇ ಕೆಲಸ ಮಾಡ್ತಿದ್ದಂಥ ಡಿ ಗ್ರೂಪ್ ವರ್ಕರ್ ಆದಂಥ ಯಲ್ಲಪ್ಪ ಮತ್ತು ಕುಮಾರ್ ಹೇಳೋರು ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಗೊತ್ತಾಗ್ತದೆ. ಆನಂತರ ಯಾರ್ಯಾರು ಇನ್ವಾಲ್ವ್ ಆಗಿದೆ ಅಂತ ತನಿಖೆ ಮಾಡಿದಾಗ ಯಲ್ಲಪ್ಪ ಮತ್ತು ದಾಂಡೇಲಿ ಒಂದು 5 ಜನ, ಅಜಯ್, ಸೋನು, ಜಿತೇಂದ್ರ, ದೀಪಕ್ ಮತ್ತು ಜಿಗುನು ಅಂತ ಇಷ್ಟು ಜನ ಇನ್ವಾಲ್ವ್ ಆಗಿ ಆ ವಯರ್ನ ಕೇಬಲ್ನ ಕಳ್ತನ ಮಾಡಿ ಅದನ್ನು ಫಾರೆಸ್ಟ್ ತೊಗೊಂಡೋಗಿ ಅದನ್ನು ಸುಟ್ಟು ಅದರ ಒಳಗಡೆ ಇರೋ ತಾಮ್ರನ ತೆಗೆದು ಸುಮಾರು 470 kg ತಾಮ್ರನ ತೆಗೆದಿಟ್ಕೊಂಡಿರ್ತಾರೆ. ಹಾಗೆ ಈಗ 6 ಜನ ಅರೆಸ್ಟ್ ಮಾಡಿದೆ. ಆ 470 kg ತಾಮ್ರ ತಂತಿನ ವಶಪಡಿಸ್ಕೊಂಡಿದೆ. ಇನ್ನೊಬ್ಬ ಕುಮಾರ್ ಹೇಳವನು ತಲೆಮರೆಸ್ಕೊಂಡಿದ್ದಾನೆ. ಅವನ್ನ ಅರೆಸ್ಟ್ ಮಾಡಲಿಕ್ಕೆ ಬಾಕಿ ಇದೆ. ಇದನ್ನು ನಮ್ಮ CPI ಪ್ರಭು ಮತ್ತು ರಾಮನಗರ PSI ಕಿರಣ್ ಕುಮಾರ್, ಲಕ್ಷ್ಮಣ್ ಪೂಜಾರ್ ಮತ್ತು ಅವ್ರ ಟೀಮ್ನವ್ರು ಮಾಡಿದ್ದಾರೆ. SP ಸಾಹೇಬರು ಮತ್ತು ಡಿಸ್ಟೆನ್ಸ್ ಸಾಹೇಬರು ಎಲ್ಲರನ್ನೂ ಶ್ಲಾಘಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಸಂತಸದ ಸುದ್ದಿ. ನಗರದಲ್ಲಿ ಲಾಕ್ಡೌನ್ ಘೋಷಣೆಯಾದಂತೆ ನಗರದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಬೀಗ ಹಾಕಲಾಗಿದೆ. ಮಕ್ಕಳು ಕೂಡ ಮನೆಯಲ್ಲಿಯೇ ಕೂತು ಬೇಸರಗೊಂಡಿದ್ದಾರೆ. ಅದಕ್ಕಾಗಿ ನಿಮ್ಮ ನಗರದ ಕಾಳಿ ಕನ್ನಡ ವಾಹಿನಿ ನಿಮಗಾಗಿ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನೀವು ಮಾಡಬೇಕಾದದ್ದು ಇಷ್ಟೇ: ಪೇಪರ್, ಪೆನ್ಸಿಲ್ ತೆಗೆದುಕೊಳ್ಳಿ ಮತ್ತು ನಮ್ಮ ನಗರದಲ್ಲಿ ಕೊರೋನಾ ವಾರಿಯರ್ಸ್ಗಳಾಗಿ ಕಾರ್ಯನಿರ್ವಹಿಸುವವರ ಬಗ್ಗೆ ಚಿತ್ರವನ್ನು ಬಿಡಿಸಿ ನಮ್ಮ ವಾಹಿನಿಯ ವಾಟ್ಸಪ್ ನಂಬರಿಗೆ ಕಳುಹಿಸಿ. ಸುಂದರವಾಗಿ ಬಿಡಿಸಿದ ಚಿತ್ರಗಳಿಗೆ ನಾವು ನಮ್ಮ ವಾಹಿನಿಯ ಮುಖಾಂತರ ಪ್ರಸಾರ ಮಾಡುತ್ತೇವೆ. ಅದರಲ್ಲಿ ಆಯ್ದ ಚಿತ್ರಗಳಿಗೆ ಬಹುಮಾನ ಕೂಡ ನೀಡಲಾಗುವುದು. ಹಾಗಾದರೆ ತಡವೇಕೆ? ಬೇಗ ಚಿತ್ರಗಳನ್ನು ಬಿಡಿಸಿ ಜೂನ್ 15ರ ಒಳಗೆ ನಮಗೆ ಕಳುಹಿಸಿ. ಸೂಚನೆಗಳು: ಕೇವಲ ನಗರದ ಕೊರೋನಾ ವಾರಿಯರ್ಸ್ ಬಗ್ಗೆನೇ ಚಿತ್ರವನ್ನು ಬಿಡಿಸುವುದು. ನೀವು ಬಣ್ಣಗಳನ್ನು ಉಪಯೋಗಿಸಬಹುದು. ವಿದ್ಯಾರ್ಥಿಗಳ ವಯೋಮಿತಿ 10 ರಿಂದ 18 ವರ್ಷದ ಮಕ್ಕಳಿಗೆ ಮಾತ್ರ. ನಿರ್ಣಾಯಕರ ನಿರ್ಣಯವೇ ಅಂತಿಮ ನಿರ್ಣಯ. ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್ ಜೊತೆ ಅಕ್ಷತಾ ಚೌಹಾಣ್, ಕ್ಯಾಮ್ರಾಮನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್, ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.